ವೀಕ್ಷಕರೇ, ಇದು 1 ವರ್ಷದ ನಂತರ ರೇಖಾ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ತುಂಬ ಸುಸ್ತು, ಊಟ ಸೇರೋದಿಲ್ಲ. ಸುಸ್ತು ಅಂದರೆ ಸುಸ್ತು, ಊಟನೇ ಮಾಡೋದಕ್ಕಾಗ್ತಾ ಇಲ್ಲ. ಅಡುಗೆನೂ ಮಾಡೋದಕ್ಕಾಗ್ತಾ ಇಲ್ಲ, ಊಟ ಮಾಡೋದಕ್ಕಾಗ್ತಾ ಇಲ್ಲ. ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣ ಹೋಗಿಲ್ಲ 1 ವಾರ. ನಾನು ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ದಿನ ಆದಮೇಲೆ 1 ತಿಂಗಳಾದಮೇಲೆ ಗಾರ್ಮೆಂಟ್ಸ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಗಾರ್ಮೆಂಟ್ಸ್ಗೆ ಹೋಗೋದಕ್ಕೆ ಗೋಕುಲ್ ದಾಸ್ ಅನ್ನೋ ಗಾರ್ಮೆಂಟ್ಸ್ಗೆ ನಾನು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಸುಸ್ತು ಅಂದರೆ ಸುಸ್ತು, ಹೋಗೋದಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಮನೆಯವರು ಬೇಡ ಅಂತ ಹೇಳಿ 8 ತಿಂಗಳು ಹೋದೆ. 7 ತಿಂಗಳು ಪೇಮೆಂಟ್ ತಗೊಂಡಿದ್ದೆ. ಇನ್ನೂ 8ನೇ ತಿಂಗಳು ಪೇಮೆಂಟ್ ತೊಗೋಬೇಕಾಗಿತ್ತು, ಆಗ್ತಾ ಇರಲಿಲ್ಲ. 1 ವರ್ಷಕ್ಕೆ ನನಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟೆ. ಅದಕ್ಕೆ ಊಟ ಸೇರ್ತಿರಲಿಲ್ಲ, ತುಂಬ ಸುಸ್ತು. ನನ್ನ ಕೈಯಾಗ ನಾನು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕಾಗ್ತಾ ಇರಲಿಲ್ಲ. ಸುಸ್ತು ಅಂದರೆ ಸುಸ್ತು. ನಮ್ಮ ಮನೆಯವ್ರು ಅಡುಗೆ ಮಾಡಿಲ್ಲ ಅಂತ ಕೇಳ್ತಾವ್ರೆ, ನನಗೆ ಮಾಡೋದಕ್ಕಾಗ್ತಿಲ್ಲ. 1 ವರ್ಷದ ನಂತರ ಏನಾಯಿತು ಅಂತ ಹೇಳಿ ಹೇಳ್ತಾ ಇದ್ವಿ. ಆಮೇಲೆ ಏನಾಗುತ್ತೆ ಏನು ಅಂತ ಹೇಳಿ ನಾವು ಬೆಂಗಳೂರಲ್ಲೇ ಇರ್ತೀವ, ಊರಿಗೆ ಹೋಗ್ತೀವ, ಇಲ್ಲ ಹಿಂಗಾಗುತ್ತೆ ನಮ್ಮ ಜೀವನ ಅಂತ ಹೇಳಿ ನೋಡ್ತಾ ಇರಿ. ಅಡುಗೆ ಮಾಡಿಲ್ಲ ರೇಖಾ ಏನೂ? ಅಯ್ಯೋ ಇಲ್ಲ ಕಣ್ರಿ, ನಾನು ಬೆಳಗ್ಗೆ ಮಲ್ಕೊಂಡಳಿನೂ ಎದ್ದೇ ಇಲ್ಲ. ಸುಸ್ತು ಅಂದರೆ ಸುಸ್ತು. ಏನಾದರೂ ಮಾಡೋಣ ಅಂತ ಹೋಗ್ತೀನಿ, ವಾಮಿಟಿಂಗ್ ಹಿಂಗೆ ಬರ್ತೈತೆ, ಆಗೋದೇ ಇಲ್ಲ. ಅದಕ್ಕೆ ಅಕ್ಕ ಬಂದಿತ್ತು ಆವಾಗಲೇ. ಅಕ್ಕ ಬಂದು ನಾನು ಇಲ್ಲೇ ಮಾಡ್ತೀನಿ, ಗೊಜ್ಜು ಮುದ್ದೆ ಮಾಡ್ಕೊಂಬರ್ತೀನಿ ಅಂತ ಹೇಳ್ತು. ನಮ್ಮ ಅಕ್ಕರೂ ನಮ್ಮ ಮಾವ ಇಲ್ಲೇ ಇರೋದಕ್ಕೆ ಎಷ್ಟೋ ಬೆಸ್ಟ್ ಆಗೈತೆ. ನಮ್ಮ ಅಕ್ಕ ಹೆಂಗೋ ಬಂದು ಸ್ವಲ್ಪ ಚೆನ್ನಾಗಿ ಇಲ್ಲೇ ಇರೋದಕ್ಕೆ. ಅದಕ್ಕೆ ಮತ್ತು ನಮ್ಮರನ್ನೋರು ಯಾರಾದರೂ ಸ್ವಲ್ಪ ಇದ್ರೆ ಹೆಂಗೋ ನೋಡ್ಕೊತಾರೆ ಅಂತ. ಅದರಲ್ಲೂ ಒಳ್ಳೆಯರು ಇರ್ತಾರೆ, ನೋಡ್ಕೊಳ್ಳೋರು ಇರ್ತಾರೆ, ನೋಡ್ಕೊಂಡೇ ಇರೋರು ಇರ್ತಾರೆ. ಅಯ್ಯೋ ನಾನು ಯಾಕೆ ಮಾಡಿಕ್ಬೇಕು ಅವಳಿಗೆ ಅನ್ನೋರು ಇರ್ತಾರೆ. ಇವ್ರು ಇಲ್ಲಿದ್ದು ನಮ್ಮ ಅಕ್ಕವರು ಒಳ್ಳೆಯವ್ರು ಪಾಪ. ಮುದ್ದೆ ಗೊಜ್ಜು ಎಲ್ಲ ಮಾಡ್ಕೊಂಬಂದು ಕೊಡೋರು. ಸುಸ್ತು ಅಂತ ಮಲ್ಕೊಂಡಿದ್ದಾರೆ. ನನಗೂ ನನ್ನ ಗಂಡಿಗೂ ಊಟ ಎಲ್ಲನ ಅಲ್ಲಿಗೆ ಊಟಕ್ಕೆ ಕರೆದಿಡೋರು ಪಾಪ, ನೋಡ್ಕೊಳ್ಳೋರು. ಇವತ್ತು ಉಂಡು ಮನೆಯನ್ನ ನಾವು ಇವತ್ತು ಕೆಟ್ಟಂಗೆ ಮಾತಾಡಬಾರ್ದು. ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರೋರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿ ನೆನೆಸ್ಕೋಬೇಕು. ಇವತ್ತು ಕಷ್ಟದಲ್ಲಾದವ್ರನ್ನ ನೆನಪು ಮಾಡ್ಕೋಬೇಕಲ್ವ ವೀಕ್ಷಕರೇ. ಪಾಪ ನಮಗೆ ಇವಾಗ ನಮ್ಮ ಸ್ವಂತದವ್ರು ಏನೂ ಸಹಾಯ ಮಾಡಲಿಲ್ಲ, ಸ್ವಂತದವ್ರೇನೂ ಸಹಾಯ ಮಾಡಲಿಲ್ಲ ಅಂದ್ರೂ ಬೇರೆಯವ್ರು ನನಗೆ ಸಹಾಯ ಮಾಡಿದ್ದ ನೆನೆಸ್ಕೋಬೇಕು. ಇವತ್ತು ಕಷ್ಟದಲ್ಲಿ ಯಾರಾದರೂ ನಮ್ಗೆ ಆಗಿದ್ದಾರೆ, ಕಷ್ಟಕ್ಕಾಗಿದ್ದಾರೆ ಅಂದರೆ ಅವ್ರನ್ನ ನೆನೆಸ್ಕೊಳ್ಳೇಬೇಕಲ್ವ. ಬಾ ರೇಖಾ, ಅಲ್ಗೇನೆ ಅಡುಗೆ ಮಾಡಿದ್ದೀನಿ, ಬಾ ಅಲ್ಲೇ ಊಟ ಮಾಡುವಂತೆ. ಅಯ್ಯೋ ಬಿಡಾಕ, ಇನ್ಯಾಕೆ ಮಾಡೋಕ್ಕೆ ಹೋದೆ, ಇಲ್ಲೇ ನಾನು ಏನಾದರೂ ಮಾಡಿಕೊಡ್ತಿದ್ನಿ ಅತ್ಲಾಗೆ. ಪಾಪ ನೀವು ಯಾಕೆ ರಿಸ್ಕ್ ತಗೊಳ್ತೀರ, ಪಾಪ ನೀನು ಕೆಲ್ಸಕ್ಕೆ ಹೋಗಿ ಬರ್ತೀಯ. ಬಿಡಾಕ, ಇನ್ನೇನಕ್ಕೆ ಇಲ್ಲೇ ಮಾಡ್ತೀನಿ. ಶ್ರೀನಿವಾಸ, ಮಾಡಿದ್ದೀನಿ ಆಲೆ ಮುದ್ದೆ ಮಾಡಿಬಿಟ್ಟು ಅವಳಿಗೆ ಸ್ವಲ್ಪ ಗೊಜ್ಜು ಮಾಡಿದ್ದೀನಿ. ನಮಗೆ ಸಾಂಬಾರು ಐತೆ, ಸೊಪ್ಪು ಸಾರು, ಅದಕ್ಕೆ ಮುದ್ದೆ ಮಾಡಿದ್ದೀನಿ. ಬಾ, ಮೊಟ್ಟೆ ಬೇಯಿಸಿದ್ದೀನಿ, ಊಟ ಮಾಡಿರಂತೆ ಅಲ್ಲೇನೆ. ಸುಮ್ಮನೆ ಯಾಕೆ ಪಾಪ, ಅವಳಿಗೆ ಆಗಲ್ಲ ಏನಿಲ್ಲ. ಏನು ಮಾಡ್ಲಕ್ಕ, ಅಲ್ಲಿ 8 ದಿವ್ಸದಿಂದ ನಾನು ಊಟ ಸೇರಲ್ಲ, ಎದ್ದೊಳಕ್ಕಾಗಲ್ಲ ಅಂತ ಹೇಳಿ ತುಂಬ ಸುಸ್ತು ಅಂತ ಹೇಳಕ್ಕ. ಏನು ಮಾಡೋಣ ಇವಾಗ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಣಕ್ಕ ನನಗೆ. ಅಯ್ಯೋ ರೇಖಾ ಅವರಂತೂ ಹೊರಕ್ಕೆ ಬರಲ್ಲಪ್ಪ, ಪಾಪ ಮಾಲ್ಕ ಬಿಟ್ಟಿರ್ತಾರೆ, ತುಂಬ ಸುಸ್ತು ಅನಿಸುತ್ತೆ. ಊರಿಗಾದರೂ ಕರ್ಕೊಂಡು ಹೋಗ್ರಿ ಶ್ರೀನಿವಾಸ ಅವ್ರನ್ನ. ನಾಳೆಗೆ ಹೋಗ್ತೀವಕ್ಕ, ಊರಿಗೆ ಹೋಗ್ಬಿಟ್ಟು ಅದೇನು ಹಾಸ್ಪಿಟ್ಲಿಗೆ ತೋರಿಸಿ ಬರ್ತೀವಿ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಏನು ಮಾಡೋದು. ಪಾಪ ಸುಸ್ತು ಸುಸ್ತು ಅಂತ ಇದ್ದಾಳೆ, ಊಟ ಸೇರಲ್ಲ ಅಂತ ಇದ್ದಾಳೆ. ನಾನು ನೋಡ್ತಾ ಇದ್ದೀನಲ್ಲ, ಎದ್ದೇ ಇಲ್ಲ. ಬೆಳಿಗ್ಗೆ ಮಲ್ಕೊಂಡೋಳು ಪಾಪ. ನಾನು ಇವತ್ತು ರಜಾ ಹಾಕಿದ್ನ, ನಾನು ನೋಡಿದೆ ಬರ್ತಾಳೆ ಮಾತಾಡ್ಸೋಣ ಅಂತ ಹೇಳಿ ಬರಲೇ ಇಲ್ಲ. ಅದಕ್ಕೆ ಯಾಕಮ್ಮ ಹಿಂಗೆ ಮಲ್ಕೊಂಡಿದ್ಯಾ ಅಂತ ಬಂದು ಮಾತಾಡಿಸ್ದೆ. ಹಂಗಂತ ಹೇಳಿದ್ಲು, ತುಂಬ ಸುಸ್ತು ಕಣಕ್ಕ ಅಂತ ಹೇಳಿ. ಆಗಲ್ಲ ಕಣ್ ಪವಿತ್ರಕ್ಕ, ಇವಾಗ ಪ್ರೆಗ್ನೆಂಟ್ ಅಲ್ಲ ಅವಳು, ಇವಾಗ ಊಟ ಬೇರೆ ಸೇರೋದಿಲ್ಲ. ಅದಕ್ಕೇ ಸುಮ್ಮನೆ ಊರಲ್ಲೇ ಇರಬೇಕು. ಈಗ ಇಲ್ಲಿ ಪಾಪ ಅವಳಿಗೇನಾದರೂ ಅಡುಗೆಗೆ ಏನಂತ ತಿನ್ನಂಗೆ ಆತಂದ್ರೆ ಯಾರು ಮಾಡಿಕೊಡ್ತಾರೆ ಹೇಳು? ನಾನು ಹೆಂಗೋ ಗೊಜ್ಜು ಮಾಡಿಕೊಡೋದಕ್ಕೆ ಸ್ವಲ್ಪ ಗೊಜ್ಜಲ್ಲಿ ಊಟ ಮಾಡ್ತಾಳೆ, ಇಲ್ಲಾಂದರೆ ಆಗೋದೇ ಇಲ್ಲ ಪಾಪ. ಹ್ಞೂನಪ್ಪ ಶ್ರೀನಿವಾಸ, ಸುಮ್ಮನೆ ಊರಲ್ಲೇ ಬಿಟ್ಬಿಡು. ಅಕ್ಕ, ಮೊನ್ನೆ ಇನ್ನು ಮನೆ ಮಾಡಿದ್ದೀವಿ, ಇಲ್ಲಿ ಬೇರೆನೇ ನನಗೆ ಅಡುಗೆ ಮಾಡೋರು ಇರಲ್ಲ. ಒಬ್ಬನೇ ಮನೆ ಮಾಡ್ಕೊಂಡು ನನಗೆ ಒಬ್ಬನೇ ಏನು ಮಾಡ್ಕೊಳಕ್ಕೂ ತಿನ್ನೋಕ್ಕೂ ಬರೋಲ್ಲ, ಏನು ಮಾಡೋಕ್ಕೂ ಅಡುಗೆ ಗಿಡ್ಗೆ ಮಾಡೋಕ್ಕೆ ಬರೋಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಣಕ್ಕ. ಊರಿಗೆ ಹೋಗ್ತೀವಿ, ಊರಿಗೆ ಹೋಗಿ ಅದೇನು ಡಿಸೈಡ್ ಮಾಡ್ತೀವಿ. ನಮ್ಮಪ್ಪ ನಮ್ಮಮ್ಮಗೆ ಹೇಳಿ, ಅವ್ರಿಗಿನ್ನೂ ಹೇಳಿಲ್ಲ. ಅಯ್ಯೋ ಹೇಳು, ಅದಕ್ಕೇನಂತೆ, ಮಕ್ಕಳಿಲ್ದವ್ರು ಇಲ್ಲ ಅಂತಾರೆ. ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಸುಮ್ಮನಿರು, ಅದನ್ನೇನು ಯೋಚನೆ ಮಾಡಬೇಡ. ಹೆಂಗೋನು ನೋಡಪ್ಪ, ನಮಗೆ ಎಷ್ಟು ಕಷ್ಟ. ಮಕ್ಕಳಿಲ್ಲಲ್ಲಪ್ಪ, ನಮಗೆ ಎಷ್ಟು ವರ್ಷ ಆಯಿತು ಮದುವೆ ಆಗಿ ಅಂತ ಹೇಳಿ ನಾವು ತುಂಬನೇ ಎಷ್ಟು ಚಿಂತೆ ಮಾಡ್ತಾಯಿದ್ದೀವಿ. ಎಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿದ್ದೀವಿ, ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ನಾವು. ಹೆಂಗೋ ನಿಮ್ಗೆ ಆಗೈತಲ್ಲ ಅಂತ ನನಗೆ ಅದೇ ಖುಷಿ. ಅದಕ್ಕೆ ಅತ್ಲಾಗೆ ಚೆನ್ನಾಗಿರಲಿ ಅಂತ ಹೇಳಿ ನಾನು ಬಿಡತ್ಲಾಗೆ ಅಂತ ಹೇಳಿ ಎಲ್ಲ ಮಾಡಿಕೊಡ್ತೀನಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಾನು ಇದ್ದಿದ್ರೆ ಬಿಡಪ್ಪ, ನಾನು ಮನೆ ಹತ್ರ ಇದ್ದಿದ್ರೆ ಬಿಡು ನೋಡ್ಕೊತೀನಿ ಅಂತಿದ್ದೆ. ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅದಕ್ಕೆ ಮಧ್ಯಾಹ್ನ ಟೈಮು ಅವಳಿಗೆ ಪಾಪ ಯಾರೂ ಇರಲ್ಲ ಇಲ್ಲಿ, ಅದಕ್ಕೋಸ್ಕರ ನಾನು ಊರಿಗೆ ಹೋಗ್ತೀನಿ ರೀ. ಇಲ್ಲಿ ಇರೋಕ್ಕಾಗಲ್ಲ, ಮಧ್ಯಾಹ್ನ ಟೈಮ್ ಒಬ್ಬಳೇ ಇರೋಕ್ಕಾಗಲ್ಲ ಕಣ್ರಿ, ನಾನು ಊರಿಗೆ ಹೋಗ್ತೀನಿ.
ಸರಿ ಆಯ್ತು ಹೇಳಿ, ನಾಳೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು ಅದೇನು ಸುಮ್ಮನೆ ಮನೆ ಖಾಲಿ ಮಾಡಿಬಿಡೋಣ ಅಷ್ಟೇ. ಮನೆ ಖಾಲಿ ಮಾಡಿಬಿಟ್ರೆ ಅತ್ಲಾಗೆ ನಾನು ಎಲ್ಲಾದ್ರೂ ಫ್ರೆಂಡ್ ರೂಮಲ್ಲ ಎಲ್ಲಾದರೂ ಇರ್ತೀನಿ, ನೀನು ಊರಲ್ಲಿರುವಂತೆ. ಸುಮ್ಮನೆ ಒಬ್ರಿಗೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಕಣಕ್ಕ, ಇಬ್ಬರು ದುಡಿದ್ರೆ ಮಾತ್ರ. ಹ್ಞೂ ಹೇಳಪ್ಪ, ಇಬ್ಬರು ಹೋದರೆ ಮಾತ್ರ ಉಳಿಯೋದು. ಸುಮ್ಮನೆ ಒಬ್ಬರೇ ಹೋಗ್ಬಿಟ್ರೆ ಆಗೋದಿಲ್ಲ. ಒಬ್ಬರೇ ಹೋಗಿ ಸುಮ್ಮನೆ ಯಾಕೆ? ರೀ ನೀವು ಬನ್ನಿರಿ, ನೀವಿಲ್ಲಿ ನಾನಲ್ಲಿ, ಅದು ಸರಿ ಹೋಗಲ್ಲ. ನೀವು ಬನ್ನಿರಿ ಊರಿಗೆ. ಅಯ್ಯೋ ನನಗೂ ಒಬ್ಬನೇ ಇರೋದಕ್ಕೆ ಇಷ್ಟ ಇಲ್ಲ ಕಣೆ, ಅಲ್ಲೇ ಏನಾದರೂ ಮಾಡೋಣ ಬಾ. ಹೋಗಿ ಅಪ್ಪ ಅಮ್ಮನ ಹತ್ರ ಮಾತಾಡಿ ಸುಮ್ಮನೆ ಮನೆ ಖಾಲಿ ಮಾಡ್ಕೊಂಬರ್ತೀವಿ ಅಂತ ಹೇಳಿ ಹೋಗೋಣ ಅತ್ಲಾಗೆ. ನನಗೂ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಕಣಕ್ಕ. ಬಂದಾಗಿಂದ ನನಗೆ ಯಾಕೋ ನನಗೂ ಹುಷಾರಿಲ್ಲ, ಅವಳಿಗೂ ಹುಷಾರಿಲ್ಲ. ಹಿಂಗೆ ಕಣಪ್ಪ, ಬೆಂಗಳೂರಿಗೆ ಬಂದವ್ರಿಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ. ಹಳ್ಳಿಲಿದ್ದವ್ರಿಗೆ ಅಯ್ಯೋ, ನಾನು ಹಂಗೆ ಬಂದಿದ್ದ ತಕ್ಷಣ ಎಷ್ಟು ಕಷ್ಟ ಬಿದ್ದೆ ಗೊತ್ತಾ. ಮದುವೆ ಆಗಿದ ತಕ್ಷಣ ಬಂದಮೇಲೆ ಎಷ್ಟು ಎಲ್ಲ ಪ್ರತಿಯೊಂದು ಎಲ್ಲ ತಗೊಳಕ್ಕೂ. ನಮ್ಮಂಗೇನೆ ಇಲ್ಲಿ ಬೆಂಗಳೂರಿಗೆ ಬಂದವ್ರು, ಹಳ್ಳಿಯಿಂದ ಬಂದವ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಕಣಪ್ಪ. ಯಾರಿಗೋ ಒಬ್ರಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗೋದು. ನಮ್ಮಂಗೆ ಎಷ್ಟು ಜನ ಕಷ್ಟ ಬಿದ್ದಿರೋರು ಇದ್ದಾರೆ. ನನಗೂ ಹಂಗೆ ಆಗಿದ್ದು. ಆಮೇಲೆ ಹೋಗ್ತಾ 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 ಸರಿ ಆಯಿತು. ನಾವು ಬಂದು ನೋಡಿ ಇಲ್ಲಿಗೆ 12 ವರ್ಷ ಆಯಿತು ಬೆಂಗಳೂರಿಗೆ. ನಾವು ನೋಡು, ನಾವು 10 ವರ್ಷ ಆಯಿತು. ಇಂತಕ್ಕಾಕಿಲ್ಲ ಏನಿಲ್ಲ, ಏನೋ ಅಲ್ಪ ಸ್ವಲ್ಪ ಇಟ್ಕೊಂಡಿದ್ದೀವಿ ಅಷ್ಟೇ ದುಡ್ಡ. ಅಷ್ಟೇ ಒಂದು ಚಿನ್ನದೊಂದು ಸಾರ ಮಾಡಿಸಿದ್ದೀವಿ ಅಷ್ಟು ಬಿಟ್ಟರೆ ಇನ್ನೇನು ಮಾಡ್ಕೊಂಡಿಲ್ಲ. ಅಲ್ಲೇ ಮಾಡಿರ್ತ್ಲಾಗ ಏನಾದ್ರೂ ನಾನು ಅದೇ ಹೇಳೋ, ಶ್ರೀನಿವಾಸ ಓದಿದ್ಯಾ, ಏನಾದರೂ ಮಾಡ್ಕೊಂಡು ಅಲ್ಲೇ ಇರಪ್ಪ ಅಂತ ನಾನು ಅದನ್ನೇ ಕಣಕ್ಕ ಹೇಳೋದು. ಫೋನ್ ಮಾಡಿ ಹೇಳ್ರಿ ಅವ್ರಿಗೆ, ನಿಮ್ಮಪ್ಪ ನಿಮ್ಮಮ್ಮನಿಗೆ ಬರ್ತೀವಿ ಅಂತ ಹೇಳಿ. ಸುಮ್ಮನೆ ಮನೆ ಖಾಲಿ ಮಾಡ್ಕೊಂಡೆಲ್ಲ ಹೋಗ್ಬಿಡೋಣ. ಇನ್ನೇನು ಜಾಸ್ತಿ ಏನೂ ತಗೊಂಡಿಲ್ವಲ್ಲ, ಇವಾಗ ಅಕ್ಕರ ಮನೇಲೆಲ್ಲ ಇಟ್ಬಿಟ್ಟು ಹೋಗೋಣ, ಚೀಲದಲ್ಲೆಲ್ಲ ಕಟ್ಟಿ ಅಲ್ಲಿ ಅಟ್ಟದ ಮೇಲೆ ಏನಾದರೂ ಇಟ್ಬಿಟ್ಟು ಹೋಗೋಣ. ಹೋಗತ್ಲಾಗೆ ಸುಮ್ಮನತ್ತ ಏನು ಅಲ್ಲೇ ಏನಾದರೂ ಮಾಡೋಕ್ಕಾಗುತ್ತೆ. ಅಲ್ಲೇನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಬೇಕಾದರೆ ಮತ್ತೆ ಬರೀರಂತೆ ಇಲ್ಗೇನೆ. ಅಯ್ಯೋ ಬೈತಾರೆ ಕಣೆ ಅಪ್ಪ ಅಮ್ಮ ರೇಖಾ, ಯಾಕಂದರೆ ಅಲ್ಲೇ ಏನಾದರೂ ಮಾಡ್ಕೊಂಡಿರ್ರಿ, ಸುಮ್ಮನೆ ಏನಕ್ಕೆ ಬರ್ತೀರಾ ಅಂತ ಮನ್ನಿನ ಓದ್ರಿ, ದುಡ್ಡು ಖರ್ಚು ಮಾಡ್ಕೊಂಡು ಅಂತ ಬೈತಾರೆ ಕಣೆ. ಅಯ್ಯೋ, ಅವ್ರಿಗೆ ಹಂಗೆ ಅನಿಸುತ್ತೆ. ನಮಗೆ ಇಲ್ಲಿ ಕಷ್ಟ ಬೀಳೋದು ಗೊತ್ತಾಗಲ್ಲ. ಅವ್ರಿಗೆ ಬಿಡತ್ಲಾಗ ಅಲ್ಲೇನು ದುಡಿಬೋದು, ಹೆಂಗೋ ಇರ್ಬೋದು ಚೆನ್ನಾಗಿ ಅಂತ ಅವ್ರಿಗೆ ಅನಿಸುತ್ತೆ. ಆದರೆ ಇಲ್ಲಿ ಬಂದು ಕಷ್ಟ ಮಾಡೋರಿಗೆ ಮಾತ್ರ ಬೆಂಗಳೂರು ಏನಂತ ಗೊತ್ತಿರುತ್ತೆ. ಹಳ್ಳಿಲಿ ಇದ್ಕೊಂಡು ಹೇಳೋರಿಗೆ ನೀವೇ ಬಿಡು, ಅಲ್ಲೇನು ಹೆಂಗಾದ್ರೂ ದುಡಿಬೋದು, ಕೆಲ್ಸಗಳು ಮಸ್ತಾಗಿರ್ತವೆ ಅಂತ ಹೇಳ್ತಾರೆ. ಹಂಗೆ ಕಣಕ್ಕ, ಅದಕ್ಕೆ ಏನಾದರೂ ಮಾಡ್ಕೊಂಡು ಅಲ್ಲೇ ಇದ್ಬಿಡಿ. ಹೋಗಿ ಫೋನ್ ಮಾಡಿ ಹೇಳಿ ಸುಮ್ಮನೆ ಖಾಲಿ ಮಾಡ್ಕೊಂಡೆ ಹೋಗ್ರಿ ಅಷ್ಟೇನು. ಸರಿ ಆಯ್ತು ಕಣಕ್ಕ. ಇನ್ನೇನು ಮಾಡೋಕ್ಕಾಗುತ್ತೆ ಶೈಲ ಅವರೇ, ನೀವೇ ಮಾಡಿಕೊಡ್ರಿ ಸ್ವಲ್ಪ. ಸ್ವಲ್ಪ ದಿನ ಇನ್ನೇನು ಮಾಡೋಕ್ಕಾಗುತ್ತೆ. ಮಾಡಿಕೊಟ್ಟಿದ್ದೀನಪ್ಪ, ಕೇಳು, ನಾನೇ ಮಾಡಿಕೊಟ್ಟಿರೋದು. ಮುದ್ದೆ ಗೊಜ್ಜು, ಬರೀ ಗೊಜ್ಜು ತಿಂತಾಳೆ, ಬೇರೆ ತರಕಾರಿ ಸಾರು ಏನಂತ ತಿಂದು ಅಂದರೆ ಗೊಜ್ಜು ಮಾಡೋಕ್ಕ ನಿನ್ನ ಕೈಯಾಗ ಗೊಜ್ಜು ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ಗೊಜ್ಜೆ ಕೇಳ್ತಾಳೆ. ಅಲ್ಲ ಅಕ್ಕ, ಇವಳು ಮಕ್ಕಳೇ ಬಿಡ್ತಾಳೆ. ಒಳ್ಳೊಳ್ಳೆದು ಸ್ವಲ್ಪ ಊಟ ಮಾಡ್ಕೊಂಡು ಚೆನ್ನಾಗಿದ್ರೆ ಹಣ್ಣು ತರಕಾರಿ ಅದನ್ನೆಲ್ಲ ತಿನ್ನಮ್ಮ ಅಂತ ಹೇಳಿದ್ರೆ ಇಲ್ಲ, ನಾನೇನು ತಿನ್ನಲ್ಲ. ಹಣ್ಣೆಲ್ಲ ತಂದಿಕ್ಕಿದ್ದೀನಿ ತಿನ್ನಮ್ಮ ಅಂದರೆ ಎಲ್ಲ ಹಂಗೆ ಇದ್ದಾವೆ, ಏನೇನು ತಿನ್ನಲ್ಲ. ಅಯ್ಯೋ, ನನಗೆ ಆಗಲ್ಲ ಕಣ್ರಿ, ನೀವು ಸುಮ್ಮನೆ ತಿಂದ್ರಿ ಅಂತ ಹೇಳಿದ್ರೆ ನನಗೆ ಆಗೋದಿಲ್ಲ ತಿನ್ನೋಕ್ಕೆ. ಸುಮ್ಮನೆ ತಿನ್ನು 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 ಅಂತ ಬಲ್ವಂತ ಮಾಡ್ತೀರಾ. ಹಣ್ಣದಲ್ಲಿ ತಿನ್ನೋಕ್ಕಾಗಲ್ಲ ನನಗೆ. ವಾಮಿಟ್ ಅಂದರೆ ವಾಮಿಟ್, ಸುಸ್ತಾಗುತ್ತೆ, ಸುಮ್ಮನೆ ಮಲ್ಕೋಬೇಕು ಅಂತ ಅನಿಸುತ್ತೆ. ಹಂಗೆ ಕಣಮ್ಮ, ಒಂದು 3-4 ತಿಂಗಳವರೆಗೂ ಏನಾಗಲ್ಲ. ನೀನು ಸುಮ್ಮನೆ ಆಮೇಲೆ ಇಲ್ಲೋಡು, ಮಕ್ಕಳು ಫಸ್ಟಿಗೆ ಆಗಿರೋ ಮಕ್ಕಳು ಕಣಮ್ಮ. ಮತ್ತೆ ಬೇಕಂದ್ರೆ ಮಕ್ಕಳಾಗಲ್ಲ. ನೀನು ನೋಡು, ಆಮೇಲೆ ನಾವು ದುಡಿಬೇಕು, ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಹೇಳಿ ಏನಾದ್ರೂ ಆಮೇಲೆ ಮಾತ್ರೆ ಗೀತ್ರೆ ತಗೊಳಕ್ಕೆ ಹೋದಿಯ ಅಂಥವೆಲ್ಲ ಮಾಡ್ಕೊಬೇಡ ನೋಡು, ತುಂಬ ಕಷ್ಟ ಆಗುತ್ತೆ ಮುಂದೆ. ಹಂಗೇನೆ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ನಮ್ಮ ಗಾರ್ಮೆಂಟ್ಸಲ್ಲಿ, ಒಂದು ಅಕ್ಕ ಹೇಳೋದು, ಆ ಅಕ್ಕನಿಗೂ ಹಿಂಗೆ ಅಂತೆ. ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಬಿಡು, ಒಂದು 6 ತಿಂಗಳಿಗೇನೆ ಆಯ್ತಂತೆ ಪಾಪು. ಅದಕ್ಕೆ ಅವಕ್ಕ ಮಾತ್ರೆ ತೊಗೊಳ್ತಂತೆ. ಇವಾಗಲೇ ಬೇಡ, ಇನ್ನು ಬಂದಿದ್ದೀವಿ, ಮನೆ ಮಾಡಿದ್ದೀವಿ, ಮತ್ತೆ ಹೋಗ್ಬೇಕಾಗುತ್ತೆ ಊರಿಗೆ ಅಂತ ಮಾತ್ರೆ ತೊಗೊಳ್ತಂತೆ. ಮಾತ್ರೆ ತೊಗೊಳ್ಳೋದಕ್ಕೆ 10 ವರ್ಷ ಮಕ್ಕಳಾಗ್ಲಿಲ್ವಂತೆ. ತಿರ್ಗಾ ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿ ಇವಾಗ ಒಂದು ಹೆಣ್ಣು ಪಾಪು ಆಗೈತೆ ಅಂತ ಹೇಳ್ತಿತ್ತು. ಹಿಂಗೆ ಯಾರಿಗಾದ್ರೂ ನಮ್ಮ ಅಕ್ಕಪಕ್ಕದಲ್ಲಿ ಯಾರೋ ಒಂದು ಹುಡುಗಿ ಹೊಸ್ದಾಗಿ ಮದುವೆ ಆಗಿ ಬಂದಿತ್ತು, ಆ ಹುಡುಗಿಗೆ ಹೇಳ್ತಾ ಇತ್ತು, ಹೇಳೋಣಮ್ಮ ಆದರೆ ಹಿಂಗೆ ಮಾಡ್ಕೋಬೇಡ ಅಂತ ಹೇಳಿ. ನಾನು ಅದಕ್ಕೆ ನಿನಗೆ ಹೇಳ್ತಾ ಇದ್ದೆ, ಅಕ್ಕ ಹೇಳಿದ್ದ. ಸರಿ ಆಯ್ತು ಕಣಕ್ಕ, ಹಂಗೇನು ಮಾಡ್ಕೊಳ್ಳಲ್ಲ. ಇಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ, ಮಾತ್ರೆ ಕೊಟ್ಟಿದ್ದಾರೆ. ಆ ಮಾತ್ರೆ ನುಂಗಲ್ಲ ಇವಳು, ಏನು ನುಂಗೋಕ್ಕಾಗಲ್ಲ, ಏನು ಉಣ್ಣೋಕ್ಕಾಗಲ್ಲ ಅಂತಂದ್ರೆ ನಾನು ಏನು ಮಾಡೋಣ ಹೇಳಕ್ಕ. ನನಗೆ ಇವಳು ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಆಗಲ್ಲ. ಮಕ್ಕ ಇಳೆ ಬಿಡ್ಕೊಂಡು ಸುಮ್ಮನೆ ಮಲ್ಕೊಂತಾಳೆ. ಅಯ್ಯೋ, ನನ್ನ ಕೆಲಸದಿಂದ ಬಂದರೆ ನನಗೆ ನೋಡಿ ನನಗೆ ಸಾಕಾದಂಗೆ ಆಗುತ್ತೆ. ನಾನೇ ಕೆಲ್ಸಕ್ಕೆ ಹೋಗಿರ್ತೀನಿ, ಬಂದಿದ್ದ ತಕ್ಷಣ ಇವಳು ಮುಖ ಹಿಂಗೆ ಮಾಡ್ಕೊಂಡಿರೋದು ನೋಡಿದ್ರೆ ನನಗಂತೂ ಅಯ್ಯೋ ಯಾಕಪ್ಪ ಇವಳು ಹಿಂಗಾಯ್ದಾಳೆ ಅಂತ ಹೇಳಿ ನನಗೆ ಒಂಥರ ಅನಿಸುತ್ತೆ. ಹಂಗೆ ಹೇಳನ್ಸೋದು. ನಮ್ಮ ಮನೆಯವ್ರಿಗೂ ಚೆನ್ನಾಗಿತ್ತು ಕೆಲಸ. ಒಂದು 15,000 ಸ್ಯಾಲ್ರಿ ಇತ್ತು. ಓಟಿ ಗೀಟಿ ಎಲ್ಲ ಮಾಡಿದರೆ ಒಂದು 20-25 ಸಾವಿರ ಸಿಗೋದು. ಪರವಾಗಿರಲಿಲ್ಲ ಕೆಲಸ. ಆದರೆ ಏನು ಮಾಡಲಿ, ಇವಾಗ ನನಗಿಂತ ಪರಿಸ್ಥಿತಿ ಐತೆ. ಇವಾಗ ಅವ್ರನ್ನ ಬಿಟ್ಟು ನನಗೂ ಇರೋಕ್ಕಾಗಲ್ಲ, ಅವ್ರನ್ನ ಬಿಟ್ಟು ನನಗೂ ಇರೋಕ್ಕಾಗಲ್ಲ. ಇಬ್ಬರೂ, ಯಾಕಂದರೆ ನಾವು ಯಾವತ್ತೂ ಗಂಡ ಹೆಂಡತಿ ದೂರ ಇದ್ದವರಲ್ಲ.
ಇಬ್ಬರು ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದವರು, ಯಾವತ್ತೂ ಜಗಳ ಆಡಿಲ್ಲ ಏನಿಲ್ಲ. ಅದಕ್ಕೇನೆ ಅವರು ನನ್ನ ಬಿಟ್ಟು ಅಲ್ಲಿ ಹೆಂಗಿರೋದು ಅಂತ ಹೇಳಿ ಇಲ್ಲಿದ್ರು ಇವ್ರಿಗೆ ಅಡುಗೆ ಗಿಡಿಗೆ ಮಾಡ್ಕೊಡೋರು, ಇವ್ರ ಮನೇಲಿ ಇರ್ಬೋದು ಪಾಪ. ಮದುವೆಗಿನ್ನ ಮುಂಚೆ ಇವ್ರ ಮನೇಲೇ ಇದ್ದಾರೆ, ಇವಾಗಲೂ ಮದುವೆ ಆದಮೇಲೂ ಇವ್ರ ಮನೇಲೇ ಇದ್ದರೆ ಅವ್ರು ಏನು ಅನ್ಕೊಳ್ತಾರೆ ಪಾಪ. ಅದಕ್ಕೇ ಸುಮ್ಮನೆ ಬರ್ರಿ ಅಲ್ಲೇನಾದರೂ ಮಾಡೋಣ ಅಂತ ಹೇಳಿ ಅದಕ್ಕೆ ನಮ್ಮ ಊರಿಗೆ ಫೋನ್ ಮಾಡಿ ಹೇಳ್ತೀವಿ, ನಾವು ಇಲ್ಲಿರೋದಿಲ್ಲ ಬರ್ತೀವಿ ಅಂತ ಹೇಳಿ ಊರಿಗೆ ಫೋನ್ ಮಾಡಿ ಹೇಳ್ತೀವಿ. ಏನಂತಾರೆ ಏನೋ ಅವರು, ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.